ಕುಂಕುಮ ಕಂಡ್ರೆ ಸಿಎಂಗೆ ಮತ್ತೆ ಭಯಾನ ಅನ್ನೋ ಚರ್ಚೆ ಶುರುವಾಗಿದೆ. ಮಂಗಳಾರತಿ ಓಕೆ, ಕುಂಕುಮ ಮಾತ್ರ ಬೇಡ ಯಾಕೆ? ವಿಜಯನಗರ ಎಸ್ಪಿ ಕಚೇರಿ ಉದ್ಘಾಟನೆಗೆ ಹೋಗಿದ್ದ ಸಿಎಂ ಅರ್ಚಕರು ಮಂಗಳಾರತಿ ಕೊಡುವಾಗ ಕುಂಕುಮ ಬೇಡವೆಂದಿದ್ದಾರೆ. ಆರತಿ ತಟ್ಟೆಗೆ 500 ರೂಪಾಯಿ ಕೊಟ್ಟರೂ ಕುಂಕುಮ ಹಚ್ಚಿಕೊಳ್ಳದೆ ಸಿಎಂ ಸಿದ್ದರಾಮಯ್ಯ ವಾಪಸ್ ಆಗಿರೋದು ರಾಜಕೀಯ ಕೆಸರೆರ ಚಾಟಕ್ಕೆ ಕಾರಣ ಆಗಿದೆ. ರಾಮ ಮಂದಿರ ಬೇಡ, ಹನುಮ ಧ್ವಜ ಬೇಡ, ಈಗ ಮತ್ತೆ ದೇವರ ಕುಂಕುಮವೂ ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರೋದು ಚರ್ಚೆಗೆ ಗ್ರಾಸ ಆಗಿದೆ. ಪದೇ ಪದೇ ಕುಂಕುಮ ತಿರಸ್ಕರಿಸುತ್ತಿರೋ ಸಿಎಂ ನಡೆ ವಿಪಕ್ಷಗಳ ಕೈಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಕೇಸರಿ ನಾಯಕರಂತೂ ಸಿದ್ದರಾಮಯ್ಯ ವಿರುದ್ಧ ಬೆಂಕಿಯ ಕೆಂಡವಾಗಿದ್ದಾರೆ. ಕುಂಕುಮ ಹೊಡ್ಕೊಂಡಿದ್ದೆಲ್ಲ ಸರಿಯಾಗಿ ಮಾಡ್ತೀಯಾ? ನಿನ್ಗೆ ಈ ತರ ಕುಂಕುಮ ಹೊಡ್ಕೊಂಡು ಭಯ ನನಗೆ. ಚೆನ್ನಾಗಿ ಮಾಡಬೇಕು, ಶೆಡ್ಯೂಲ್ ಟೈಮ್ನಲ್ಲಿ ಮುಗಿಸ್ಬೇಕು, ಗೊತ್ತಾಯ್ತಾ? ನಂಗೆ ಗೊತ್ತಿಲ್ಲಪ್ಪ, ಆ ಥರ ಉದ್ದಿನ ನಾಮ ಹೊಡ್ಕೊತಾರಲ್ಲ ಹಿಂಗೆ, ಹೊಡ್ಕೊಂಡ್ರೆ ಭಯ ನನಗೆ. ಸಿಎಂ ಕುಂಕುಮ ನಿರಾಕರಣೆಗೆ ಮಾಜಿ ಸಚಿವ ಸಿಟಿ ರವಿ ಕಿಡಿಕಾರಿದ್ದಾರೆ. ನನ್ನ ಹೆಸರಲ್ಲಿ ರಾಮನಿದ್ದಾನೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ, ಆದರೆ ಕುಂಕುಮ ಮಾತ್ರ ಬೇಡ ಅಂತಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯಗೆ ಮಂಗಳಕರ ವಸ್ತುಗಳು ಇಷ್ಟ ಇಲ್ವಾ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಮಂಗಲ ಸೀಟ್ ರಾಜಕಾರಣದ ಭಾಗವಾಗಿ ನಾನು ಯಾವುದೇ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕೆ ಅಗೌರವವಾಗೋ ರೀತಿಯಲ್ಲಿ ಹೇಳೇ ಇಲ್ಲ. ನಾನು ಹೇಳಿದ್ದು ಮಾಜಿ ಪ್ರಧಾನಿ ದೇವೇಗೌಡರು ಹನುಮ ಧ್ವಜ ಹೋರಾಟದಲ್ಲಿ ಕುಮಾರಸ್ವಾಮಿ ಕೇಸರಿ ಶಾಲು ಧರಿಸಬಾರದಿತ್ತು ಎಂದಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೇಸರಿ ಶಾಲು ಧರಿಸೋದಿಲ್ಲ. ನಾಳೆ ನಾನು ಮೋದಿ ಅವರ ಜೊತೆಗೆ ಹೋದಾಗಲೂ ನನ್ನ ಪಕ್ಷದ ಶಾಲನ್ನೇ ಹಾಕುತ್ತೇನೆ. ನಾನು ಖಂಡಿತವಾಗಿ ಕೇಸರಿ ಶಾಲು ಹಾಕೋದಿಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ಒಂದು ಇದನ್ನು ಹಾಕಿದ್ರು ತಕ್ಷಣವೇ ಅದಕ್ಕೆ ದೊಡ್ಡ ವ್ಯಾಖ್ಯಾನ ಮಾಡಲಾಗಿದೆ. ಪರಿವರ್ತನೆ ಹೊರಟು ಜಾತ್ಯತೀತಗಳಿಂದ BJP ಅನ್ನೋ ಆದರೆ ಮುಂದೆನೂ ಹಾಕೋಬೋದಾ? ಏನು ಸಮಸ್ಯೆ ಏನಿಲ್ಲ ಅಂತ ನಾರ್ಮಲಿ ಹಾಕ್ತಾನೆ. ನಮ್ಮದು ಅವರಿಂದ ಹೋಗುವಾಗ ನಮ್ದು ಹಾಕ್ಬಿಡ್ತೀವಿ, ನಿಮ್ದು ಹಾಕೋ. ನಾಳೆ ಬೆಳಿಗ್ಗೆ ನಾನು ಮೋದಿಯವರು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ತೀನಿ ಅಂತ ಇಟ್ಬಿಟ್ಟು ನನ್ನ ಹೋಗುವಂಥ ಸನ್ನಿವೇಶ ಬಂದರೆ ನಾನು ಇಲ್ಲಿ ಬಿಡಿ, ನಾವು ಒಂದು ವೇಳೆ ಅವರು ಗೌಡ್ರು ಪ್ಲ್ಯಾಟ್ಫಾರ್ಮಿಗೆ ಒಂದೆರಡು ಮಾತಾಡಲಿ ಅಂತ ಐ ಮೇ ಗೋಲ್ಡ್ ಸ್ಪೀಕ್. ನಮ್ಮ ತೊಡಾಯಿಗೆ ಹಾಕಲಿಕ್ಕೆ ನಿಮ್ಮ ಪ್ಲಾನ್ ನಾನು ಕರೆದ್ರೆ ಒಂದು ವೇಳೆ ಸನ್ನಿವೇಶ ಬಂದರೆ ಮೋದಿ ನಾನು ಹೇಳಬೇಕು, ಒಂದು ವೇದಿಕೆ ಮೇಲೆ ಹೋಗಿದ್ರೆ ಅವರು ಬ್ಯಾನರ್ ಹಾಕಿದ್ರೆ ಮತ್ತೆ ನೀವು ಮತ್ತೆ ಯಡಿಯೂರಪ್ಪ ಅವರು ಬಿಜೆಪಿ ವಕ್ತಾರ ಕುಮಾರಸ್ವಾಮಿ ಆಗಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ರು. ಕುಮಾರಸ್ವಾಮಿ ಕೇಸರಿ ಶಾಲು ಹಾಕೊಂಡು ಪಾಪ ದೇವೇಗೌಡರಿಗೆ ಇಷ್ಟು ನೋವು ತರ್ತಾರೆ ಅಂತ ತಿಳಿದುಕೊಂಡಿರ್ಲಿಲ್ಲ. ದೇವೇಗೌಡರ ಸಿದ್ಧಾಂತ ನಾನ್ ನೋಡಿದ್ದೇನೆ, ನಮಗೂ ವಯಸ್ಸಾದ್ಮೇಲೆ ನಮ್ಮ ಮನೆಯಲ್ಲಿ ಏನೇನ್ ಪ್ರಾಬ್ಲಮ್ ಬರುತ್ತೋ ಗೊತ್ತಿಲ್ಲ ಅಂದ್ರು. ಸ್ಪೋಕ್ಸ್ಮನ್ ಕುಮಾರಸ್ವಾಮಿ ಅವರು ಆಗಿದ್ದಾರೆ. ನನಗೆ ದೇವೇಗೌಡರು ಪಾಪ ಇಷ್ಟು ನೋವು ತರ್ತಾರೆ ಅಂತ ನಾನು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ದೇವೇಗೌಡರ ಸಿದ್ಧಾಂತ ನಾನು ಗಮನಿಸಿದ್ದೀನಿ, ವಾಚ್ ಮಾಡಿದ್ದೀನಿ. ಅವರು ಐ ಥಿಂಕ್ ಯಾಕೆ ಪಾಪ ಭಾಳ ಅವ್ರು ಏನು ಮಾಡ್ತೀವಿ ಮಕ್ಕಳಿಗೆ ಬಹುಶಃ ನಮಗೂ ವಯಸ್ಸಾದ್ಮೇಲೆ ನಮ್ಗೆ ಏನೇನು ಮನೆಗಳ ಪ್ರಾಬ್ಲಮ್ ಬರ್ತದೆ ನನಗೆ ಗೊತ್ತಿಲ್ಲ. ಬಟ್ ಈಗ ನೋಡಿದ್ರೆ ನನಗೂ ಭಯ ಆಯ್ತಾ ಇದೆ. ಸರ್ಕಮ್ಸ್ಟೆನ್ಸಸ್ ಪರಿಸ್ಥಿತಿ ನಮ್ಮ ಸಿದ್ಧಾಂತ ನಾವೇನು ನಂಬ್ಕೊಂಡಿರ್ತೀವಲ್ಲ
ಬೇರು ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ಕೂಡ ನಂಬಿಕೆ ಮುಖ್ಯ. ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಲು ಕೇಸರಿ ಪಾಳಿಯ ರಣತಂತ್ರವನ್ನ ರೂಪಿಸ್ತಾ ಇದೆ. ರಾಜ್ಯದಿಂದ ರಾಜ್ಯಸಭೆಗೆ 1 ಸ್ಥಾನ ಮಾತ್ರ ಗೆಲ್ಲುವ ಅವಕಾಶ ಇದೆ. ಹೀಗಾಗಿ ಸಂಭಾವ್ಯ ಅಭ್ಯರ್ಥಿಗಳ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡದ ನಾಯಕರು ವಿ ಸೋಮಣ್ಣ ಸೇರಿ ಕೆಲವು ಆಕಾಂಕ್ಷಿಗಳ ಹೆಸರು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಸಂಭಾವ್ಯರ ಪಟ್ಟಿ ತಯಾರಿಸಲು ಕೋರ್ ಕಮಿಟಿ ಹಿಂದೇಟು ಹಾಕಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಳೆದ ಸಲ ಸಂಭಾವ್ಯರ ಪಟ್ಟಿ ಕಳಿಸಿದಾಗ ಹೈಕಮಾಂಡ್ ನಿರಾಕರಿಸಿತ್ತು. ಹೀಗಾಗಿ ಈ ಬಾರಿ ಗೊಂದಲ ಆಗದಂತೆ ತಡೆಯಲು ಪ್ರಯತ್ನ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ಗೆ ರಾಜ್ಯದಿಂದ ಸಂಭಾವ್ಯರ ಪಟ್ಟಿ ಕಳಿಸದಿರಲು ನಿರ್ಧಾರ ಮಾಡಲಾಗಿದೆ. ಮುಂಬರುವ ವಿಧಾನ ಪರಿಷತ್ ಚುನಾವಣೆಗಳಿಗೆ ಸಂಭಾವ್ಯ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆಯೂ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಯಿತು. ಬೆಂಗಳೂರು ಪದವೀಧರ ಕ್ಷೇತ್ರ, ನೈಋತ್ಯ ಶಿಕ್ಷಕರ ಕ್ಷೇತ್ರ, ಆಗ್ನೇಯ ಶಿಕ್ಷಕರ ಕ್ಷೇತ್ರ, ಈಶಾನ್ಯ ಪದವೀಧರ ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಕಾಂಕ್ಷಿಗಳ ಆಯ್ಕೆ ಬಗ್ಗೆ ಚರ್ಚೆ ನಡೆಸಲಾಯಿತು. ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಿ ಸಂಭಾವ್ಯ ಅಭ್ಯರ್ಥಿಗಳನ್ನ ಫೈನಲ್ ಮಾಡುವ ನಿರ್ಣಯ ಕೈಗೊಳ್ಳಲಾಯಿತು. ನಮಗೆ ಕೇಂದ್ರದಿಂದ ಬರಬೇಕಾದ ಪಾಲು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹಂಪಿ ಉತ್ಸವದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ರು. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಖಂಡಿಸಿ ಫೆಬ್ರವರಿ 7ರಂದು ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಅಂತ ಸಿದ್ದರಾಮಯ್ಯ ಹೇಳಿದ್ರು. ರಾಜ್ಯದಿಂದ ಕೇಂದ್ರಕ್ಕೆ 4 ಲಕ್ಷ ಕೋಟಿ ತೆರಿಗೆ ಹೋದ್ರೆ ನಮಗೆ ಕೇವಲ 50,000 ಕೋಟಿ ಮಾತ್ರ ವಾಪಸ್ ಕೊಡ್ತಾ ಇದ್ದಾರೆ. ಹೀಗಾಗಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿ ನಮಗೆ ಬರಬೇಕಾದ ಪಾಲನ್ನ ಕೇಳ್ತೀವಿ ಅಂದ್ರು. ಈ ಎನ್ಪಿ ರಾಜಕೀಯ ಮಾಡ್ಲಿಕ್ಕೋಸ್ಕರ ಅಲ್ಲ, ಕರ್ನಾಟಕದ ಜನರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ, ಕರ್ನಾಟಕದ ಜನರ ಕಷ್ಟಗಳಿಗೆ ಸ್ಪಂದಿಸಲಿಕ್ಕೋಸ್ಕರ ನಮಗೆ NDRF ನಿಂದ ಹಣ ಬತ್ತಲಿಕ್ಕೆ ತಗೊಳ್ಳಿಕ್ಕೆ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಅದನ್ನ 7ನೇ ತಾರೀಕು ಡೆಲ್ಲಿನಲ್ಲಿ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸೊ ಅದರಿಂದ ಈ ಎನ್ಪಿ ಉತ್ಸವ ಇದೆಯಲ್ಲ ರಾಜಕೀಯ ಮಾಡ್ಲಿಕ್ಕೋಸ್ಕರ ಅಲ್ಲ. ಫೆಬ್ರವರಿ 7ರಂದು ಕೇಂದ್ರದ ವಿರುದ್ಧ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಂತೆ ಕೇಸರಿ ಪಡೆ ಪ್ರತಿತಂತ್ರವನ್ನ ರೂಪಿಸಿದೆ. 224 ಕ್ಷೇತ್ರಗಳನ್ನ ಬರಗಾಲ ಪೀಡಿತವೆಂದು ಘೋಷಣೆ ಮಾಡುವಂತೆ ಆಗ್ರಹಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಫೆಬ್ರವರಿ 7ರಂದು ಧರಣಿ ನಡೆಸಲು ಬಿಜೆಪಿ ಮುಂದಾಗಿದೆ. ಸರ್ಕಾರದ ವಿರುದ್ಧ ಸದನದ ಒಳಗೂ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಅಂತ ಕೋರ್ ಕಮಿಟಿ ಸಭೆ ಬಳಿಕ ಮಾಜಿ ಸಚಿವ ಸಿಟಿ ರವಿ ಹೇಳಿದರು. ಈ ನೀತಿಯ ವಿರುದ್ಧ ಗಾಂಧಿ ಪ್ರತಿಮೆಯ ಮುಂದೆ, ವಿಧಾನಸೌಧದ ಹತ್ರ ಇರ್ತಕ್ಕಂಥ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ವಿಧಾನಸಭೆಯಲ್ಲೂ ಕೂಡ ಅಧಿವೇಶನ ಸಂದರ್ಭದಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯ ವಿರುದ್ಧ ನಾವು ಒಳಗೆ ಮತ್ತು ಹೊರಗೆ ಹೋರಾಟವನ್ನು ಮುಂದುವರಿಸ್ತೀವಿ. ಶಾಸಕ ಎಂಪಿ ನರೇಂದ್ರ ಸ್ವಾಮಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಹೇಳಿಕೆಗೆ ಮಾಜಿ ಶಾಸಕ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನರೇಂದ್ರ ಸ್ವಾಮಿ ಅವರಿಂದ ಕಾಂಗ್ರೆಸ್ ಅವಾಚ್ಯ ಶಬ್ದಗಳನ್ನ ಹೇಳಿಸಿದೆ. ನಾನು ಯಾವುದೇ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕೆ ಅಗೌರವ ತರುವ ರೀತಿಯಲ್ಲಿ ಮಾತನಾಡಿಲ್ಲ. ನಾವೇನು ತಾಲಿಬಾನ್ ಧ್ವಜ ಹಾಕಿದ್ವಾ? ನಾವು ಹಾಕಿದ್ದು ಹನುಮ ಧ್ವಜ ಅಂತ ಹೇಳಿದ್ದೇನೆ ಅಷ್ಟೇ ಅಂತ ಸಮಜಾಯಿಷಿ ನೀಡಿದ್ರು. ಕಾರಣದ ಭಾಗವಾಗಿ ನಾನು ಯಾವುದೇ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕೆ ಅಗೌರವ ಆಗೋ ರೀತಿಯಲ್ಲಿ ಹೇಳೇ ಇಲ್ಲ. ನಾನು ಹೇಳಿದ್ದು ನಾವೇನು ತಾಲಿಬಾನ್ ಧ್ವಜ ಹಾಕಿದ್ವಾ? ನಾವು ಹಾಕಿದ್ದು ಹನುಮ ಧ್ವಜ ಅಂತ ಹೇಳಿದ್ದೀನಿ. ಇದರಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಆಗೋ ಸಂಗತಿ ಏನಿದೆ? ಇನ್ನು ಹುಬ್ಬಳ್ಳಿ ವಿಷಯದಲ್ಲಿ ಮಾತಾಡಬೇಕಾದ್ರೆ ಓ ಲೋಗ್ ತಾಲಿಬಾನ್ ಧ್ವಜ ರಖನಾ ಚಾತಾ ತಾ ಅಂತ ಹೇಳಿದ್ದೆ, ಓ ಲೋಗೋ ಅಂತ ಹೇಳಿ. ತಾಲಿಬಾನ್ ಧ್ವಜ ರಖನಾ ಚಾತಾ ತಾ ಅಂತ ಹೇಳಿದ್ದೆ. ನಾನು ರಾಷ್ಟ್ರಧ್ವಜದ ಬಗ್ಗೆ ಎಲ್ಲಿ ಮಾತಾಡಿದ್ದೀನಿ?